ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಸುಪ್ರೀತಾ. ವೆಲ್ಕಮ್ ಟು ದಾತರಿ ಡ್ರೀಮ್. ಇವತ್ತು ನಕ್ಷತ್ರಗಳ ಸೀರೀಸಲ್ಲಿ 16ನೆಯ ನಕ್ಷತ್ರ ವಿಶಾಖ ನಕ್ಷತ್ರದ ಬಗ್ಗೆ ತಿಳಿದುಕೊಳ್ಳುವ. ಈಗ ಕಾಲಚಕ್ರದಲ್ಲಿ 7ನೇ ಮನೆ ಆಗಿರ್ತಕ್ಕಂಥ ತುಲಾ ರಾಶಿಯಲ್ಲಿ ಒಟ್ಟು 3 ನಕ್ಷತ್ರ ಬರುತ್ತೆ. ಚಿತ್ತ ನಕ್ಷತ್ರ, ಸ್ವಾತಿ ನಕ್ಷತ್ರ ಹಾಗೆ ವಿಶಾಖ ನಕ್ಷತ್ರ. ಲಾಸ್ಟ್ ವಿಡಿಯೋದಲ್ಲಿ ಸ್ವಾತಿ ನಕ್ಷತ್ರದ ಬಗ್ಗೆ ನೋಡಿದ್ದೀವಿ. ಈಗ ವಿಶಾಖ ನಕ್ಷತ್ರ. ಒಂದು ನಕ್ಷತ್ರಕ್ಕೆ 4 ಪಾದಗಳಿರುತ್ತೆ ಅಲ್ವಾ. ಅದರಲ್ಲಿ ಈ ವಿಶಾಖ ನಕ್ಷತ್ರದ 3 ಪಾದಗಳು ತುಲಾ ರಾಶಿಯಲ್ಲಿ ಬರುತ್ತೆ, ಉಳಿದ 1 ಪಾದ ವೃಶ್ಚಿಕ ರಾಶಿಯಲ್ಲಿ ಬರುತ್ತೆ. ಹಾಗಾಗಿ ಒಂದು ರಾಶಿಯಲ್ಲಿ ಇರ್ತಕ್ಕಂಥ 30 ಡಿಗ್ರಿಯಲ್ಲಿ ತುಲಾ ರಾಶಿಯಲ್ಲಿ 20 ಡಿಗ್ರಿ 1 ನಿಮಿಷದಿಂದ 30 ಡಿಗ್ರಿವರೆಗೆ ಏನೇನು ಗುಣ ಇರುತ್ತೆ, ಹಾಗೆ ವೃಶ್ಚಿಕ ರಾಶಿಯಲ್ಲಿ 0 ಡಿಗ್ರಿ 1 ನಿಮಿಷದಿಂದ 3 ಡಿಗ್ರಿ 20 ನಿಮಿಷದವರೆಗೆ ಏನೇನು ಗುಣ ಇರುತ್ತೆ ಅದನ್ನು ತಗೊಳ್ಳುವಂಥದ್ದು ಈ ವಿಶಾಖ ನಕ್ಷತ್ರ. ಹಾಗಾಗಿ ಯಾರು ಒಂದು ತುಲಾ ರಾಶಿಯಲ್ಲಿ ಜನಿಸಿರ್ತೀರ, ನಿಮ್ಮ ಜಾತಕದಲ್ಲಿ ಚಂದ್ರ 20 ಡಿಗ್ರಿ 1 ನಿಮಿಷದಿಂದ 30 ಡಿಗ್ರಿ ಒಳಗಡೆ ಇದ್ದರೆ, ಮತ್ತು ವೃಶ್ಚಿಕ ರಾಶಿಯಲ್ಲಿ ಯಾರು ಜನಿಸಿರ್ತೀರ, ನಿಮ್ಮ ಜಾತಕದಲ್ಲಿ ಚಂದ್ರ 0 ಡಿಗ್ರಿ 1 ನಿಮಿಷದಿಂದ 3 ಡಿಗ್ರಿ 20 ನಿಮಿಷದ ಒಳಗಡೆ ಇದ್ದರೆ ನಿಮ್ಮ ಜನ್ಮ ನಕ್ಷತ್ರ ವಿಶಾಖ ನಕ್ಷತ್ರ ಆಗಿರುತ್ತೆ ಅನ್ನೋದೇ ಇದರ ಅರ್ಥ. ಈ ನಕ್ಷತ್ರವನ್ನು ಆಳ್ವಿಕೆ ಮಾಡ್ತಕ್ಕಂಥದ್ದು ಗುರುಗ್ರಹ. ಈ ನಕ್ಷತ್ರದ ಅಧಿದೇವತೆ ಬಂದು ಇಂದ್ರ ಮತ್ತು ಅಗ್ನಿ. ಈ ನಕ್ಷತ್ರದಲ್ಲಿ ಜನಿಸಿದವರು ಯಾವಾಗಲೂ ಗೋಲ್ ಓರಿಯೆಂಟೆಡ್ ಆಗಿರ್ತಾರೆ. ಲೈಫಲ್ಲಿ ಏನು ಅಚೀವ್ ಮಾಡಬೇಕು ಅಥವಾ ಏನಾದರೂ ಒಂದು ಯಾವುದರಲ್ಲಾದರೂ ಅಚೀವ್ ಮಾಡಿದರೆ ಬೇರೆ ಇನ್ನೇನು ಮಾಡ್ಬೋದು, ಇದರ ಬಗ್ಗೆ ಹೆಚ್ಚು ಗಮನ ಹರಿಸ್ತಕ್ಕಂಥ ವ್ಯಕ್ತಿಗಳು. ಆದ್ದರಿಂದ ಇವರು ಯಾವಾಗಲೂ ಒಂದು ಗೋಲ್ ಓರಿಯೆಂಟೆಡ್ ಆಗಿರ್ತಾರೆ. ಈ ನಕ್ಷತ್ರಕ್ಕೆ ಒಬ್ಬ ವ್ಯಕ್ತಿ ಏನಾದರೂ ಒಂದು ಅಚೀವ್ ಮಾಡಬೇಕು ಅಂತ ಹೋದರೆ ಅಲ್ಲಿ ಏನೇನು ಚಾಲೆಂಜ್ ಬರುತ್ತೆ ಅನ್ನೋದನ್ನು ಈ ನಕ್ಷತ್ರ ತೋರಿಸುತ್ತೆ. ಮತ್ತು ಈ ನಕ್ಷತ್ರ ಒಬ್ಬ ವ್ಯಕ್ತಿಗೆ ತಾನು ಏನು ಅಚೀವ್ ಮಾಡಬೇಕು ಅನ್ನುವಂಥ ಒಂದು ಗೋಲ್ ಕೊಡುತ್ತೆ. ಇದು ಈ ನಕ್ಷತ್ರದಲ್ಲಿ ಇರ್ತಕ್ಕಂತಹ ಒಂದು ಮುಖ್ಯವಾದಂತಹ ಗುಣ. ನೆಕ್ಸ್ಟ್, ಈ ನಕ್ಷತ್ರದವರಿಗೆ ಇವರದ್ದೇ ಆದಂಥ ಒಂದು ಸ್ವಾಭಿಮಾನ ಇರುತ್ತೆ. ಬೇರೆಯವರು ಹೇಳಿದ್ದಕ್ಕೆಲ್ಲ ಒಪ್ಕೊಳ್ಳುವುದಿಲ್ಲ ಇವರು. ಹಾಗೆ ಯಾರಿಗೂ ತಲೆ ಬಗ್ಗಿಸಿ ಸಹ ಹೋಗುವವರಲ್ಲ. ನೆಕ್ಸ್ಟ್, ಈ ನಕ್ಷತ್ರದವರು ಇವರ ಹತ್ರ ಲೈಫಲ್ಲಿ ಏನಿರಲ್ಲ ಅದರ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾರೆ. ಅಂದರೆ ಇವಾಗ ಎಕ್ಸಾಂಪಲ್ಗೆ ಇವರ ಹತ್ರ ಬೈಕ್ ಇತ್ತು ಅಂದ್ಕೊಳ್ಳಿ, ನೆಕ್ಸ್ಟ್ ಕಾರ್ ತೊಗೊಳ್ಬೇಕು ಅಂತ ಯೋಚನೆ ಮಾಡ್ತಾರೆ. ಆ ಕಾರ್ ತೊಗೊಳ್ಳಿಕ್ಕೆ ಏನೇನು ಮಾಡಬೇಕು ಅದನ್ನು ಇವರು ಹೆಚ್ಚಾಗಿ ಸೀರಿಯಸ್ ಆಗಿ ಯೋಚನೆ ಮಾಡ್ತಾರೆ. ನೆಕ್ಸ್ಟ್ ಕಾರ್ ತೊಗೊಂಡ್ರ, ಕಾರ್ ಆದಮೇಲೆ ಸ್ವಂತ ಮನೆ ಮಾಡಬೇಕು, ಇದಕ್ಕೆ ನಾನು ಏನೇನು ಮಾಡಬೇಕು ಇದರ ಬಗ್ಗೆ ಇವರು ಹೆಚ್ಚು ಗಮನ ಹರಿಸ್ತಾರೆ. ಈ ರೀತಿಯಾಗಿ ಲೈಫಲ್ಲಿ ಇವರು ಯಾವಾಗಲೂ ಒಂದು ಕಾನ್ಸ್ಟೆಂಟಾಗಿ ಈ ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಈ ವಿಶಾಖ ನಕ್ಷತ್ರದವರು. ಆದ್ದರಿಂದ ಇವರ ಹತ್ರ ಏನೇ ಇದ್ದರೂ ಕೂಡ ಇವರ ಹತ್ರ ಏನಿರಲ್ಲ ಅದರ ಬಗ್ಗೆನೇ ಹೆಚ್ಚು ಯೋಚನೆ ಮಾಡಿ ಅದನ್ನು ಪಡೆಯುವಂಥ ಗುಣ ಈ ನಕ್ಷತ್ರದಲ್ಲಿ ಹೆಚ್ಚಾಗಿರುತ್ತೆ. ನೆಕ್ಸ್ಟ್, ಈ ನಕ್ಷತ್ರದಲ್ಲಿ ಜನಿಸಿದವರು ಪೀಸ್ ಮೇಕರ್ಸ್ ಆಗಿರ್ತಾರೆ. ಈಗ ಯಾರೋ ಒಬ್ಬರು ಜಗಳ ಆಡ್ತಾ ಇದ್ದರೆ, ವಾದ ವಿವಾದ ನಡೆಸ್ತಾ ಇದ್ದರೆ ಇವರು ಒಂದು ಕರೆಕ್ಟ್ ಆದಂತಹ ಡಿಸಿಷನ್ ಕೊಡ್ತಾರೆ. ಅವರಿಗೆ ಡಿಸಿಷನ್ ಕೊಡೋದಿರ್ಬೋದು ಅಥವಾ ನೆಗೋಷಿಯೇಷನ್ ಮಾಡೋದಿರ್ಬೋದು, ಈ ಥರದನ್ನು ಮಾಡ್ತಾರೆ. ಇದನ್ನು ಇವರು ತಮಗೋಸ್ಕರ ಮಾಡೋದಿಲ್ಲ, ಬೇರೆಯವರಿಗೋಸ್ಕರ ಮಾಡ್ತಾರೆ. ಒಳ್ಳೆ ಜಡ್ಜ್ಮೆಂಟ್ ಕೊಡ್ತಾರೆ. ಇದನ್ನು ತುಲಾರಾಶಿ ವಿಶಾಖ ನಕ್ಷತ್ರದವರು ತುಂಬ ಪೀಸ್ಫುಲ್ಲಾಗಿ ಡಿಪ್ಲೊಮ್ಯಾಟಿಕ್ ಆಗಿ ಮಾಡ್ತಾರೆ. ಅದೇ ವೃಶ್ಚಿಕ ರಾಶಿಯವರು, ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ. ಸೊ ಅಗ್ರೆಷನ್ ಇರುತ್ತೆ. ಯು ಶಟಪ್, ಯು ಬೆಟರ್ ಶಟಪ್, ಅಗ್ರೆಸಿವ್ ಆಗಿ ಮಾಡ್ತಾರೆ ಈ ಥರ. ಸೊ ಟೋಟಲಿ ದೇ ಆರ್ ಪೀಸ್ ಮೇಕರ್ಸ್ ಅಂತ ಹೇಳಬಹುದು. ನೆಕ್ಸ್ಟ್, ಈ ನಕ್ಷತ್ರದವರಿಗೆ ವಿಲ್ ಪವರ್ ಜಾಸ್ತಿ ಇರುತ್ತೆ. ಯಾಕಂದರೆ ಈ ನಕ್ಷತ್ರವನ್ನು ಆಳ್ವಿಕೆ ಮಾಡ್ತಕ್ಕಂಥದ್ದು ಗುರುಗ್ರಹ. ಗುರು ಒಬ್ಬ ವ್ಯಕ್ತಿಗೆ ವಿಲ್ ಪವರ್ ಕೊಡ್ತಕ್ಕಂತಹ ಗ್ರಹ. ಆದ್ದರಿಂದ ಇವರು ಯಾವ ಫೀಲ್ಡಲ್ಲಿ ಅಚೀವ್ ಮಾಡಬೇಕಂತ ಇರ್ತಾರೆ ಆ ಫೀಲ್ಡಲ್ಲಿ ಏನೇ ಒಂದು ಕಷ್ಟ ಬಂದರೂ, ಚಾಲೆಂಜ್ ಬಂದರೂ ಅದನ್ನು ಫೇಸ್ ಮಾಡುವಂತಹ ವಿಲ್ ಪವರ್ ಈ ನಕ್ಷತ್ರದಲ್ಲಿ ಜಾಸ್ತಿ ಇರುತ್ತೆ. ಯಾಕಂತ ಅಂದರೆ ಆ ಗುರುಗ್ರಹ ಇವರಿಗೆ ಅಷ್ಟೊಂದು ವಿಲ್ ಪವರ್ನ ಕೊಡುತ್ತೆ. ಆದ್ದರಿಂದ ಇವರ ಒಂದು ಆಸೆಗಳು, ಇವರು ಏನು ಅಚೀವ್ ಮಾಡಬೇಕು ಅಂತ ಇರ್ತಾರೆ ಅದನ್ನು ಇವರು ಫುಲ್ಫಿಲ್ ಮಾಡಿಕೊಳ್ಳೋದಕ್ಕೆ ಎಷ್ಟೇ ಕಷ್ಟ ಆದ್ರೂ ಅದನ್ನು ಫೇಸ್ ಮಾಡಿ ಅಚೀವ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಹಾಗೆ ಇವರಿಗೆ ಲೈಫಲ್ಲಿ ಏನು ಅಚೀವ್ ಮಾಡಬೇಕು ಅಂತ ಕ್ಲಾರಿಟಿ ಇರುವುದರಿಂದ ಇವರು ಏನೇ ಒಂದು ಡಿಸಿಷನ್ನ ಬಹಳನೇ ಬೇಗ ಕ್ವಿಕ್ಕಾಗಿ ತಗೊಳ್ತಾರೆ. ಅಂದರೆ ಯೋಚನೆ ಮಾಡ್ದೇ ಎಲ್ಲ ಒಂದು ನಿರ್ಧಾರವನ್ನು ತಗೊಳ್ಳುವ ಗುಣ ಈ ನಕ್ಷತ್ರದವರಲ್ಲಿ ಇರುತ್ತೆ. ಇವರ ಲೈಫಲ್ಲಿ ಏನೊಂದು ಆಸೆ ಇರುತ್ತೆ ಅದನ್ನೆಲ್ಲ ಫುಲ್ಫಿಲ್ ಮಾಡ್ಕೊಳ್ಳಿಕ್ಕೆ ಯಾವುದೇ ಥರದ ಯೋಚನೆ ಮಾಡ್ದೇ ಬೇಗ ನಿರ್ಧಾರಗಳನ್ನು ತಗೊಳ್ಳುವಂತಹ ವ್ಯಕ್ತಿಗಳು. ನೆಕ್ಸ್ಟ್, ಈ ನಕ್ಷತ್ರದವರು ಆಚಾರ ವಿಚಾರಗಳನ್ನು ಪಾಲಿಸುವವರಾಗಿರ್ತಾರೆ, ಸಂಪ್ರದಾಯವಂತರಾಗಿರ್ತಾರೆ, ಧಾರ್ಮಿಕ ಮನೋಭಾವದವರಾಗಿರ್ತಾರೆ, ಆಧ್ಯಾತ್ಮದ ಬಗ್ಗೆ ಆಸಕ್ತಿ ಇರುತ್ತೆ. ಯಾಕಂದರೆ ಈ ನಕ್ಷತ್ರದ ಅಧಿಪತಿ ಗುರು ಆಗಿರುವುದರಿಂದ.
ನೆಕ್ಸ್ಟ್ ಈ ನಕ್ಷತ್ರ ವೃಶ್ಚಿಕ ರಾಶಿಗೆ ಸೇರುವುದರಿಂದ ಇವರಿಗೆ ಒಂದು ಅನ್ಅರ್ನ್ಡ್ ಇನ್ಕಮ್, ಅಂದರೆ ಇವರು ಸಂಪಾದನೆ ಮಾಡದೇ ಇರ್ತಕ್ಕಂಥ ಒಂದು ದುಡ್ಡು ಅಥವಾ ಆಸ್ತಿ ಇವರಿಗೆ ಹೆಚ್ಚಾಗಿ ಬರುವಂತಹ ಸಾಧ್ಯತೆ ಇರುತ್ತೆ. ಅಂದರೆ ಬ್ಲ್ಯಾಕ್ ಮನಿ ಅಂತಲ್ಲ, ಅಥವಾ ಮೋಸ ಮಾಡಿ ದುಡ್ಡು ಮಾಡ್ತಾರೆ ಅಂತಲ್ಲ. ಇವಾಗ ಈ ನಕ್ಷತ್ರದಲ್ಲಿ ಗುರುಗ್ರಹ, ಗುರುವಿನ ಅನುಗ್ರಹ ಮತ್ತು ತುಲಾರಾಶಿಗೆ ಸೇರುವುದರಿಂದ ಶುಕ್ರನ ಅನುಗ್ರಹ ಇದ್ದರೆ ಈ ನಕ್ಷತ್ರದವರ ಪೇರೆಂಟ್ಸೇ ಸಾಕಷ್ಟು ಇವರಿಗೆ ಅನುಕೂಲ ಮಾಡಿಕೊಡ್ತಾರೆ. ಒಂದು ಮನೆ ಇರುವುದು ಇರ್ಬೋದು, ಹೆಚ್ಚು ದುಡ್ಡು ಮಾಡಿರುವುದು ಇರ್ಬೋದು, ಸೈಡ್ ತಗೊಂಡಿರೋದಿರ್ಬೋದು, ಕಾರ್ ತಗೊಂಡಿರೋದಿರ್ಬೋದು. ಈ ರೀತಿಯಾಗಿ ಇವರು ಸಂಪಾದನೆ ಮಾಡೋದಕ್ಕಿಂತ ಮುಂಚೆನೇ ಎಲ್ಲ ಸಿಕ್ಕಿರುವಂಥ ಸಾಧ್ಯತೆ ಇರುತ್ತೆ. ಗುರುವಿನ ಅನುಗ್ರಹ ಈ ನಕ್ಷತ್ರಕ್ಕೆ ಬಹಳ ಇರುತ್ತೆ. ಗುರು ಅನ್ನೋದು ಭಾಗ್ಯಕಾರಕ, ಆದ್ದರಿಂದ ಗುರುವಿನ ಅನುಗ್ರಹ, ಶುಕ್ರನ ಅನುಗ್ರಹ ಇದ್ದರೆ ಪೇರೆಂಟ್ಸೇ ಆಲ್ಮೋಸ್ಟ್ ಎಲ್ಲ ಮಾಡಿ ಕೊಡುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ನೆಕ್ಸ್ಟ್ ಇವರು ಯಾವತ್ತೂ ಇವರ ಒಂದು ಮೈಂಡ್ ಸೆಟ್ನ ಡೈವರ್ಟ್ ಮಾಡ್ಕೊಳ್ಳಲ್ಲ. ಅಂದರೆ ಏನೇ ಒಂದು ಡೈವರ್ಷನ್, ಏನೇ ಒಂದು ಅಟ್ರ್ಯಾಕ್ಷನ್ ಬಂದರೂ ಕೂಡ ಇವರ ಒಂದು ಗೋಲ್ ಏನಿರುತ್ತೆ ಅದರ ಕಡೆಗೆ ಯಾವಾಗಲೂ ಒಂದು ಕಣ್ಣನ್ನು ಆ ಕಡೆಗೆ ಇಟ್ಟಿರ್ತಾರೆ. ಏನೇ ಅಟ್ರ್ಯಾಕ್ಷನ್ ಬಂದರೂ ಕೂಡ ಅವರು ಏನು ಅಚೀವ್ ಮಾಡಬೇಕಂತ ಇರ್ತಾರೆ ಆ ಕಡೆಗೆ ಯಾವಾಗಲೂ ಹೋಗ್ತಾರೆ. ಒಂದು ಮನಸ್ಸನ್ನೋದು ಇದ್ದೇ ಇರುತ್ತೆ. ಆದ್ದರಿಂದ ಇವರು ಅದನ್ನು ಅಚೀವ್ ಮಾಡುವವರೆಗೂ ಯಾವುದೇ ಒಂದು ಥರದ ಮೆಂಟಲ್ ಡಿಸ್ಟರ್ಬೆನ್ಸ್ನ ತಗೊಳ್ಳಲ್ಲ ಮತ್ತು ಮೈಂಡ್ನ ಡೈವರ್ಟ್ ಮಾಡ್ಕೊಳ್ಳಲ್ಲ. ನೆಕ್ಸ್ಟ್ ಈ ನಕ್ಷತ್ರದ ಹೆಣ್ಮಕ್ಕಳು ಕುಟುಂಬದವರೊಂದಿಗೆ, ಹಿರಿಯವರೊಂದಿಗೆ ಒಂದು ಒಳ್ಳೆಯ ರಿಲೇಷನ್ಶಿಪ್ ಇಟ್ಕೊಂಡಿರ್ತಾರೆ. ಹಾಗೆ ಈ ನಕ್ಷತ್ರ ತುಲಾರಾಶಿಯಲ್ಲೂ ಬರುವುದರಿಂದ ದೇ ಆರ್ ಕ್ರಿಯೇಟಿವ್, ದೇ ಆರ್ ಪ್ಯಾಷನೇಟ್ ಆಗಿರ್ತಾರೆ. ನೆಕ್ಸ್ಟ್ ಈ ವಿಶಾಖ ನಕ್ಷತ್ರದವರು ಕೂಡ ಒಂದು ತರಹ ಬಿಸ್ನೆಸ್ ಓರಿಯೆಂಟೆಡ್ ಪೀಪಲ್. ಅಂದರೆ ಇವರು ಕೂಡ ಲೈಫಲ್ಲಿ ಬಿಸ್ನೆಸ್ ಮಾಡೋದಿರ್ಬೋದು, ಅಚೀವ್ ಮಾಡೋದಿರ್ಬೋದು, ಇದರ ಬಗ್ಗೆ ಹೆಚ್ಚಾಗಿ ಒಂದು ಯೋಚನೆಗಳು ವಿಶಾಖ ನಕ್ಷತ್ರದವರಿಗೂ ಕೂಡ ಬರುತ್ತೆ. ಅಂದರೆ ನಂದೇ ಏನಾದರೂ ಓನ್ ಆಗಿ ಇರಬೇಕು, ನಾನೇ ಓನ್ ಆಗಿ ಸ್ಟಾರ್ಟ್ ಮಾಡಬೇಕು, ಈ ತರಹದ ಬಗ್ಗೆ ಹೆಚ್ಚು ಆಸಕ್ತಿ ಇರುತ್ತೆ. ಆದರೆ ಒಂದು ವೇಳೆ ಇವರೇನಾದರೂ ಪಾರ್ಟ್ನರ್ಶಿಪ್ ಬಿಸ್ನೆಸ್ಗೆ ಕೈ ಹಾಕಿದರೆ ಅದನ್ನು ಲಾಂಗ್ ಟರ್ಮ್ ಉಳಿಸಿಕೊಳ್ಳುವುದಕ್ಕೆ ಆಗಲ್ಲ. ಯಾಕಂತ ಅಂದರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಂತ ಬಂದಾಗ ಈ ನಕ್ಷತ್ರ ವೃಶ್ಚಿಕ ರಾಶಿಗೂ ಕೂಡ ಸೇರುತ್ತೆ. ವೃಶ್ಚಿಕ ರಾಶಿ ಬಂದು ಕಾಲಚಕ್ರದಲ್ಲಿ 8ನೇ ಮನೆಯಾಗಿದೆ. ಈ ಬಿಸ್ನೆಸ್ ಫೀಲ್ಡಿಗೆ ನಮಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಕಮ್ಯುನಿಕೇಷನ್. ಯಾವಾಗ 8ನೇ ಮನೆ ಏನಾದರೂ ಕನೆಕ್ಷನ್ ಜಾಸ್ತಿ ಇದ್ದರೆ ನಾವೇನು ಹೇಳ್ತೀವಿ ಅಥವಾ ಬೇರೆಯವರು ಏನು ಹೇಳ್ತಾರೆ ನಮಗೆ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ನಾವು ಹೇಳಿದ್ದು ಇನ್ನೊಬ್ಬರಿಗೆ ಅರ್ಥ ಆಗಲ್ಲ, ಇನ್ನೊಬ್ಬರು ಹೇಳಿದ್ದು ನಮಗೆ ಅರ್ಥ ಆಗಲ್ಲ. ಈ ರೀತಿ ಒಂದು ಡಿಫರೆನ್ಸ್ ಆಫ್ ಒಪಿನಿಯನ್ಸ್ ಬಿಸ್ನೆಸ್ ಪಾರ್ಟ್ನರ್ಸ್ ಮಧ್ಯೆ ಕ್ರಿಯೇಟ್ ಆಗಿ ಹೆಚ್ಚು ಕಾಲ ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ರನ್ ಆಗಲ್ಲ. ಆದ್ದರಿಂದ ಬಿಸ್ನೆಸ್ ಮಾಡುವಂಥವರು ಮೊದಲು ಯಾರ ಜೊತೆ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಏನು ಅದನ್ನು ಕರೆಕ್ಟಾಗಿ ತಿಳ್ಕೊಂಡು ಅದರ ಬಗ್ಗೆ ಎಲ್ಲ ಅರ್ಥ ಮಾಡ್ಕೊಂಡ ಮೇಲೆ ಬಿಸ್ನೆಸ್ಗೆ ಕೈ ಹಾಕೋದು ಒಳ್ಳೆಯದು. ಮತ್ತು ಯಾವ ಫೀಲ್ಡಲ್ಲಿ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಅದರ ಬಗ್ಗೆನೇ ಹೆಚ್ಚು ಡೀಪ್ ನಾಲೆಜ್ ತಗೊಂಡು ಎಂಟರ್ ಆಗೋದು ಒಳ್ಳೆಯದು. ಇಲ್ಲ ಅಂತಂದರೆ ಬಿಸ್ನೆಸ್ ಫೀಲ್ಡಲ್ಲಿ ಫೇಲ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಈ ನಕ್ಷತ್ರದವರು ಮೃದು ಮನಸ್ಸಿನವರಾಗಿರ್ತಾರೆ. ಯಾರಿಗಾದರೂ ತೊಂದರೆ ಆದರೆ ಅದನ್ನು ನೋಡಿ ಮರಗುವಂಥವರಾಗಿರ್ತಾರೆ. ತಮ್ಮ ಕೈಲಾದ ಸಹಾಯ ಮಾಡಲು ಸಿದ್ಧರಿರ್ತಾರೆ. ಹಾಗೆ ಈ ನಕ್ಷತ್ರದವರಲ್ಲಿ ಕಾಂಪಿಟೇಟಿವ್ ಸ್ಪಿರಿಟ್ ಇರುತ್ತೆ, ಸಿಂಗಲ್ ಮೈಂಡ್ನೆಸ್ ಇರುತ್ತೆ. ಹೇಗಾದರೂ ಮಾಡಿ ಅವರು ಅಂದ್ಕೊಂಡಿದ್ದನ್ನು ಸಾಧಿಸ್ತಾರೆ. ತಾವು ಯಾವುದೇ ಕೆಲಸ ಕೈಗೊಂಡ್ರೂ ಅದರಲ್ಲಿ ಸೋಲನ್ನು ಒಪ್ಕೊಳ್ಳಲ್ಲ. ಇವರಿಗೆ ಒಂದು ಒಳ್ಳೆ ಸ್ಥಾನಕ್ಕೆ ಹೋಗಬೇಕು ಅನ್ನುವಂಥ ಆಸೆ ಇರುತ್ತೆ. ಎಲ್ಲರೂ ಇವರನ್ನು ಐಡೆಂಟಿಫೈ ಮಾಡಬೇಕು ಅಂತ ಇವರಿಗಿರುತ್ತೆ. ನೆಕ್ಸ್ಟ್ ಈ ನಕ್ಷತ್ರದಲ್ಲಿ ಜನಿಸಿದವರಿಗೆ ಸ್ಪರ್ಧೆಯಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ಗೆಲ್ಲಬೇಕು ಅಂತ ತುಂಬ ಇಚ್ಛೆ ಇರುತ್ತೆ. ಹಾಗೆ ಈ ನಕ್ಷತ್ರದವರಿಗೆ ಸರ್ಕಾರಿ ಕೆಲಸ, ಪೊಲಿಟಿಕ್ಸ್, ಲಾಸ್, ಮಾರ್ಕೆಟಿಂಗ್, ಟೀಚಿಂಗ್ ಫೀಲ್ಡ್, ಈ ಫೀಲ್ಡ್ಗಳೆಲ್ಲ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ. ನೆಕ್ಸ್ಟ್ ಈ ನಕ್ಷತ್ರದವರು ಇವರದ್ದೇ ಆದ ದಾರಿಯಲ್ಲಿ ಯೋಚನೆ ಮಾಡ್ತಾರೆ. ಅಂದರೆ ಇವರೇನಾದರೂ ಅಂದ್ಕೊಂಡ್ರೆ ಬೇರೆಯವರ ಸಜೆಷನ್ಸ್ನ ಸಾಮಾನ್ಯವಾಗಿ ರಿಜೆಕ್ಟ್ ಮಾಡ್ತಾರೆ. ಇದೇನಾಗುತ್ತೆ, ಕೆಲವೊಂದು ಸಲ ಇವರದ್ದೇ ದಾರಿಯಲ್ಲಿ ಇವರು ಹೋಗಬೇಕಾದ್ರೆ ಒಂದು ರೀತಿ ಕಷ್ಟಗಳನ್ನು ಇವರೇ ತಂದುಕೊಳ್ತಾರೆ. ಇವರು ತಗೊಳ್ಳುವ ಡಿಸಿಷನ್ನಿಂದನೇ ಇವರಿಗೆ ಕಷ್ಟ ಆಗಿ ಒಂದು ರೀತಿ ಮನಸ್ಸಿಗೆ ಬೇಜಾರಾಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇದು ಈ ನಕ್ಷತ್ರದಲ್ಲಿರುವಂಥ ಒಂದು ಡ್ರಾಬ್ಯಾಕ್. ಯಾಕಂತಂದರೆ ನೀವು ಇನ್ನೊಬ್ಬರು ಸಜೆಷನ್ಸ್ ಕೊಡಲಿಕ್ಕೆ ಬರ್ತಾ ಇದ್ದಾರೆ ಅಂದರೆ ಅದನ್ನು ಅಟ್ಲೀಸ್ಟ್ ಒಂದು ಸಲ ಯೋಚನೆ ಮಾಡುವುದು ತುಂಬ ಒಳ್ಳೆಯದು. ಇಲ್ಲಂತಂದರೆ ಡೈರೆಕ್ಟಾಗಿ ನಿಮಗೆ ಇಷ್ಟ ಬಂದ ದಾರಿಯಲ್ಲಿ, ಇಷ್ಟ ಬಂದ ರೀತಿಯಲ್ಲಿ ಹೋದರೆ ಖಂಡಿತ ಅಲ್ಲೇನಾದರೂ ತೊಂದರೆಯಾಗಿ ಅದನ್ನು ಅರ್ಧದಲ್ಲೇ ಕೈ ಬಿಡುವಂಥ ಸಾಧ್ಯತೆ ಇರುತ್ತೆ. ಇದರ ಬಗ್ಗೆ ಗಮನ ಹರಿಸುವುದು ಒಳ್ಳೆಯದು ವಿಶಾಖ ನಕ್ಷತ್ರದವರು. ನೆಕ್ಸ್ಟ್ ಈ ನಕ್ಷತ್ರದವರು ಒಂದು ಕಡೆ ಧಾರ್ಮಿಕ, ಇನ್ನೊಂದು ಕಡೆ ಭೌತಿಕ ಉನ್ನತಿ ಬಯಸ್ತಾರೆ. ಈ ಕಾರಣದಿಂದ ಅವರಲ್ಲಿ ಕೆಲವೊಮ್ಮೆ ದ್ವಂದ್ವ ಸೃಷ್ಟಿಯಾಗ್ಬೋದು. ಅಂದರೆ ನಮಗೆ ಜ್ಞಾನನೇ ಮುಖ್ಯ ಅಲ್ವಾ ಅಥವಾ ಯಶಸ್ಸು ಮುಖ್ಯನಾ, ಈ ಥರ ಗೊಂದಲ ಇರುತ್ತೆ. ಇವರಿಗೆ ಡ್ಯುಯಲ್ ನೇಚರ್ ಇರುತ್ತೆ. ನೆಕ್ಸ್ಟ್ ಈ ನಕ್ಷತ್ರದಲ್ಲಿ ಜನಿಸಿದವರಿಗೆ ಚಂದ್ರ ಏನಾದರೂ ಅಫ್ಲಿಕ್ಷನಲ್ಲಿ ಇದ್ದರೆ, ಅಶುಭ ಗ್ರಹಗಳ ಜೊತೆಗಿದ್ದರೆ ಅಥವಾ ದೃಷ್ಟಿ ಇದ್ದು, ಜೊತೆಗೆ 7ನೇ ಮನೆ ಅಧಿಪತಿ ಸಪ್ತಮಾಧಿಪತಿನೂ ಕೂಡ ಏನಾದರೂ ಅಫ್ಲಿಕ್ಷನ್ ಆಗಿದ್ದರೆ ಅವರಿಗೆ ಅನ್ಹ್ಯಾಪಿ ಮ್ಯಾರಿಡ್ ಲೈಫ್ ಇಂಡಿಕೇಶನ್ ಇದೆ ವಿಶಾಖ ನಕ್ಷತ್ರದವರಿಗೆ. ಇದು ಈ ನಕ್ಷತ್ರದ ನೆಗೆಟಿವ್ ರಿಸಲ್ಟ್.
ಆದ್ದರಿಂದ ನಿಮ್ಮ ಜಾತಕದಲ್ಲಿ ಚಂದ್ರನೂ ಅಫ್ಲಿಕ್ಟ್ ಆಗಿ 7th ಲಾರ್ಡ್ ಕೂಡ ಅಫ್ಲಿಕ್ಷನಲ್ಲಿ ಇದ್ದರೆ ಕರೆಕ್ಟಾಗಿ ಮ್ಯಾಚ್ ಆಗುವಂಥ ಒಂದು ಲೈಫ್ ಪಾರ್ಟ್ನರ್ನ ಚೂಸ್ ಮಾಡುವುದು ಒಳ್ಳೆಯದು. ಇಲ್ಲ ಅಂತಂದರೆ ಮದುವೆ ಆದಮೇಲೆ ಕಷ್ಟಪಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗೆ ಈ ನಕ್ಷತ್ರದವರಿಗೆ ಎಷ್ಟೇ ಸಾಧನೆ ಮಾಡಿದರೂ ಇನ್ನೂ ಮಾಡಬೇಕು ಅಂತ ಆಸೆ ಇರುತ್ತೆ. ಕೆಲವೊಮ್ಮೆ ಇದರಿಂದ ಮಾನಸಿಕ ಅಶಾಂತಿ ಅನುಭವಿಸಬೇಕಾಗಿ ಬರಬಹುದು. ಹಾಗೆ ಇನ್ನೊಂದು ನೆಗೆಟಿವ್ ಏನಂದರೆ ಈ ನಕ್ಷತ್ರದವರದ್ದು ತಮ್ಮ ಸುತ್ತಮುತ್ತಲಿನವರಲ್ಲಿ ಸ್ವಲ್ಪ ಜಲಸ್ ಫೀಲ್ ಮಾಡ್ತಾರೆ. ಇದರಿಂದ ಫ್ರೆಂಡ್ಶಿಪ್ ಕಳೆದುಕೊಳ್ಳುವಂಥ ಸಿಚುವೇಶನ್ ಬರ್ಬೋದು. ಸ್ವಲ್ಪ ಜಾಗ್ರತೆ ವಹಿಸಬೇಕಾಗತ್ತೆ. ಸೊ ಇದಿಷ್ಟು ವಿಶಾಖ ನಕ್ಷತ್ರದ ಕೆಲವೊಂದು ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್. ಇನ್ನು ಜಾತಕದಲ್ಲಿ ಗ್ರಹಗಳ ಪ್ಲೇಸ್ಮೆಂಟ್ ಮೇಲೆ ಗುಣಲಕ್ಷಣಗಳು ವೇರಿ ಆಗ್ಬೋದು. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಬಗ್ಗೆ ನೋಡುವ. ಎಲ್ರಿಗೂ ಒಳ್ಳೆಯದಾಗಲಿ.